ಇವತ್ತು ನಾವು ಏನು 25 ದಿನಗಳಿಂದ ನಿರಂತರವಾಗಿ ಮಾವಿನಕಾಯಿಗೆ ಬೆಂಬಲ ಬೆಲೆ ಬೇಕು ಸರ್ಕಾರದಿಂದ ಅಂತೇಳಿ ಒತ್ತಾಯವನ್ನ ಮಾಡುವುದರ ಭಾಗವಾಗಿ ಇವತ್ತು ಹಂತ ಹಂತವಾಗಿ 25 ದಿನಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬಂದ್ವಿ. 25 ದಿನಗಳ ನಂತರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 50-50 ಅನುಪಾತದಲ್ಲಿ ಇವತ್ತು 4 ರೂಪಾಯಿಗಳು 1 ಕೆಜಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ. ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದೆ. ಆದರೆ ನಾವು ಯಾವುದೇ ಒಂದು ಸರ್ಕಾರದಿಂದ ಇಂತಹ ಒಂದು ದುಸ್ಥಿತಿ ಪರಿಸ್ಥಿತಿಯಲ್ಲಿ ಒಂದು ಬೆಂಬಲ ಬೆಲೆಯನ್ನ ಪಡಿಬೇಕಾಗಿ ಅಥವಾ ಯಾವುದೇ ಒಂದು ಅನುದಾನವನ್ನು ಸರ್ಕಾರದಿಂದ ಪಡಿಬೇಕಾದ್ರೆ ನಿರಂತರವಾಗಿ ಹೋರಾಟಗಳನ್ನು ಮಾಡಬೇಕಾಗಿ ಬಂದಿದೆ. ರೈತರು ರೈತಾಪಿ ಜೀವನವನ್ನು ಬಿಟ್ಟು ಹೋರಾಟಗಳ ಮುಖಾಂತರನೇ ಪಡಿಬೇಕಾದ್ರೆ ತುಂಬಾ ಕಷ್ಟಕರವಾಗುತ್ತೆ. ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ನಾವು ಏನು ಮತ ಹಾಕಿ ಜನಪ್ರತಿನಿಧಿಗಳನ್ನ ಗೆಲ್ಲಿಸಿದೀವಿ, ಅವರು ಸರ್ಕಾರದ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು. ಆ ಭಾಗದ ಯಾವ್ಯಾವ ಭಾಗದಲ್ಲಿ ಏನೇನು ತೊಂದರೆಗಳಾಗ್ತಾ ಇದೆ, ಯಾವ್ಯಾವ ಬೆಳೆ ಬೆಳೀತಾ ಇದ್ದಾರೆ, ಯಾವ್ದಕ್ಕೆ ಬೆಲೆ ಇಲ್ಲ, ರೈತರು ಏನ್ ಸಂಕಷ್ಟದಲ್ಲಿದ್ದಾರೆ, ರೈತರು ಏನ್ ಕಷ್ಟದಲ್ಲಿದ್ದಾರೆ, ಅವರ ಕಷ್ಟಗಳನ್ನ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಜನಪ್ರತಿನಿಧಿಗಳು ಮಾಡಬೇಕಾದಂತಹ ಕೆಲಸ ಇವತ್ತು ರೈತರು ಬೀದಿಗೆ ಬಂದು ಹೋರಾಟ ಮಾಡಿ ಈ ಒಂದು ಬೆಂಬಲ ಬೆಲೆಯನ್ನು ಪಡೆಯಬೇಕಾಗಿರೋದಕ್ಕೆ ವಿಷಾದವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಜಿಲ್ಲೆಯ ಯಾವುದೇ ಜನಪ್ರತಿನಿಧಿಗಳು ಸರ್ಕಾರದ ಬಳಿ ಹೋಗಿ ನಮ್ಮ ರೈತರಿಗೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಕೇಳಿದ್ದಿದ್ರೆ ಇನ್ನೊಂದು ಹಂತದಲ್ಲಿರ್ತಾ ಇತ್ತು. ಇವತ್ತು 25 ದಿನಗಳ ಹೋರಾಟ ಅವಶ್ಯಕತೆ ಇರಲಿಲ್ಲ. ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ದರೆ ಕೇವಲ 5 ಅಥವಾ 10 ದಿನಗಳಲ್ಲೇ ಬೆಂಬಲ ಬೆಲೆಯನ್ನ ಸರ್ಕಾರದಿಂದ ಕೊಡಿಸಬಹುದಾಗಿತ್ತು. ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ರೈತಾಪಿ ಜೀವನ ಬಿಟ್ಟು ಹೋರಾಟ ಮಾಡದೆ ನಾವು ಒಂದಷ್ಟು ಖುಷಿಯಾಗಿ ಏನೋ ಒಂದಷ್ಟು ಬಂದಿದ್ದು. ಇವತ್ತು ಏನು ನೀವು ಕೊಟ್ಟಿರ್ತಕ್ಕಂಥ ಬೆಂಬಲ ಬೆಲೆ ಮೂಗಿಗೆ ತುಪ್ಪ ಸವರಿದಂತೆ ಏನು 4,000 ರೂಪಾಯಿಗಳನ್ನು ಕೊಟ್ಟಿದ್ದೀರಾ, ಏನು ಸಮಾಲೋಚನೆ ಮಾಡಿದ್ದೀರಾ ಸರ್ಕಾರದ ಜೊತೆ, ಅಥವಾ ಸರ್ಕಾರದಲ್ಲಿ ಅಧಿಕಾರಿಗಳು ಮತ್ತೆ ಮಂತ್ರಿವರ್ಗದವರು, ಸಿಎಂ ಮುಖ್ಯಮಂತ್ರಿಗಳಿರ್ಬೋದು, ಯಾವ ರೀತಿ ನೀವು ಯಾವ ಅನಾಲಿಸಿಸ್ ಮೇಲೆ ಇವತ್ತು ನಮಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದೀರಾ? 1 ಟನ್ ಮಾವಿನಕಾಯಿಯನ್ನ ಬೆಳೆಯಬೇಕಾದ್ರೆ ನಾವು ಕನಿಷ್ಠ ಪಕ್ಷ 10 ರಿಂದ 12 ರೂಪಾಯಿಗಳ ಖರ್ಚು ಬರುತ್ತೆ. ಆದ್ರೆ ಇವತ್ತು ಬರೀ 3 ರೂಪಾಯಿಗೆ ನಮ್ಮ ಮಾರ್ಕೆಟ್ ನಲ್ಲಿ ಬಿಕ್ರಿ ಆಗ್ತಾ ಇದೆ. ಆ 3 ರೂಪಾಯಿ ನಾವು ಕಾಯಿನ ಕಿತ್ಕೊಂಡು ಬಂದು ಟ್ರ್ಯಾಕ್ಟರ್ ಬಾಡಿಗೆ ಕೂಲಿ ಆಳುಗಳಿಗೆ 2 ರೂಪಾಯಿ ಖರ್ಚು ಹೋಗುತ್ತೆ, ನಮಗೆ 1 ರೂಪಾಯಿ ಸಿಗ್ತಾ ಇದೆ. ಆ 1 ರೂಪಾಯಿ ಜೊತೆಗೆ ತಾವು 4 ರೂಪಾಯಿ ಕೊಡ್ತಾ ಇದ್ದೀರಾ, ಅಲ್ಲಿಗೆ 5 ರೂಪಾಯಿ ಆಯ್ತು. ಆದ್ರೆ ಇನ್ನೂ 7-8 ರೂಪಾಯಿ ನಮ್ಮ ಕೈಯಿಂದ ಖರ್ಚು ಮಾಡಿದೀವಿ. ಅದು ಎಲ್ಲಿಂದ ನಾವು ಬರ್ಸ್ಬೇಕು? ಇವತ್ತು ನಾವು ಈ ಸಂಕಷ್ಟಕ್ಕೆ, ಈ ಒಂದು ದುಸ್ಥಿತಿಗೆ ನಮ್ಮನ್ನು ದೂಡಿರೋದು ಸರ್ಕಾರವೇ. ಇಲ್ಲಿವರೆಗೂ ನಮ್ಮನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಸರ್ಕಾರಗಳೇ ಇವತ್ತು ನಮಗೆ ಈ ಸ್ಥಿತಿ ಬರ್ಲಿಕ್ಕೆ ಕಾರಣ. ಅದನ್ನ ಅರಿತುಕೊಳ್ಬೇಕಾಗಿತ್ತು. ಇವತ್ತು ಸುಮಾರು ನೀವು ರಾಜ್ಯದಲ್ಲಿ ಇವತ್ತು ಇತ್ತೀಚೆಗೆ ನಡೆದಂತಹ ಒಂದು ಬೆಳವಣಿಗೆಯಲ್ಲಿ RCB ಒಂದು ಕ್ರಿಕೆಟ್ ಮ್ಯಾಚ್ ಎಲ್ಲೋ ಒಂದು ಗೆದ್ದಿದ್ದಂತ ಒಂದು ಸಂಭ್ರಮಾಚರಣೆ ಬೆಂಗಳೂರಿನಲ್ಲಿ ಮಾಡಿಸ್ತೀರಾ, ಅದಕ್ಕೆ ಸುಮಾರಷ್ಟು ಕೋಟಿಗಳು ಹಣಕಾಸನ್ನ ಬಿಡುಗಡೆ ಮಾಡ್ತೀರಾ. ಅಲ್ಲಿ ಸುಮಾರು 11 ಜನ ಕಾಲು ತುಳಿತದಲ್ಲಿ ಮರಣ ಹೊಂದ್ತಾರೆ, ಅವರಿಗೆ 1,25 ಲಕ್ಷ ಸಹಾಯಧನ ಕೊಡ್ತೀರಾ. ಸುಮಾರು 12-13 ಕೋಟಿ ಅಥವಾ 15 ಕೋಟಿ ರೂಪಾಯಿ ನೀವು ಏನು ವ್ಯಯ ಮಾಡಿದ್ರಿ ಒಂದೇ ದಿನದಲ್ಲಿ, ಇವತ್ತು ಕನಿಷ್ಠ ಪಕ್ಷ ಆ 15 ಕೋಟಿಗಳು ಕೂಡ ನಮ್ಮ ಮಾವಿಗೆ ಬೆಲೆ ಕಡಿಮೆ ಆದ ತಕ್ಷಣ ಕೊಟ್ಟಿದ್ದಿದ್ರೆ ಇವತ್ತು ಸಾವಿರಾರು ಜನ ರೈತರನ್ನ ತಾವು ಒಂದು ಒಳ್ಳೆ ಮಟ್ಟದಲ್ಲಿ ಜೀವನ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೋದಾಗಿತ್ತು. ಇದನ್ನ ಸರ್ಕಾರಗಳು ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಆದ್ರಿಂದ ಇವತ್ತು ಬೆಂಬಲ ಬೆಲೆ ಕೊಟ್ಟಿರೋದಕ್ಕೆ ಸ್ವಾಗತ ಹಾಗೂ ತಮಗೆ ಅಭಿನಂದನೆಗಳು ಸಲ್ಲಿಸುವುದರ ಜೊತೆಗೆ ಅದನ್ನ ಕೂಡಲೇ ಪರಿಶೀಲನೆ ಮಾಡಿ ಅದನ್ನ ಇನ್ನೊಂದು ರೀತಿ ಸಮಾಲೋಚನೆ ಮಾಡಿ ಅದರ ಸಾಲದು ಕನಿಷ್ಠ ಪಕ್ಷ 10,000 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಕೊಡಬೇಕು.
5 ಹೆಕ್ಟೇರ್ಗೆ ಇವತ್ತು ಏನು ತಾವೆಲ್ಲ 2 ಹೆಕ್ಟೇರ್ಗೆ ನಿಗದಿಗೊಳಿಸಿದ್ದೀರಾ, ಮಾವಿನಕಾಯಿ ಬೆಂಬಲ ಬೆಲೆ 2 ಹೆಕ್ಟೇರು ಮತ್ತೆ 10 ಟನ್ಗೆ ನಿಗದಿಗೊಳಿಸಿದ್ದೀರಾ. ಕನಿಷ್ಠ ಪಕ್ಷ 5 ಹೆಕ್ಟೇರ್ಗೆ ಘೋಷಣೆ ಮಾಡಬೇಕು. 25 ಟನ್ಗೆ ಘೋಷಣೆ ಮಾಡಿದ್ರೆ ರೈತನಿಗೆ 1 ಲಕ್ಷ ರೂಪಾಯಿ ಬರುತ್ತೆ. ಸಣ್ಣ ರೈತರಿಂದ ದೊಡ್ಡ ರೈತರವರೆಗೂ ನೀವು ನಿಗದಿಯನ್ನ ಒಂದು 5 ಹೆಕ್ಟೇರ್ಗೆ ಮತ್ತು 25 ಟನ್ಗೆ ನಿಗದಿ ಮಾಡಿದ್ರೆ ಒಂದಷ್ಟು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಒತ್ತಾಯ ಇದೆ. ದಯವಿಟ್ಟು ಕೂಡಲೇ ಸರ್ಕಾರ ಪರಿಶೀಲನೆ ಮಾಡಬೇಕು. ಕೂಡಲೇ ಪರಿಶೀಲನೆ ಮಾಡಿ ಇನ್ನೊಂದು ವಾರದೊಳಗೆ ಕನಿಷ್ಠ ಇವತ್ತಿಂದ ಏನ್ ನಾವು ಕಾಯಿಗಳು ಹಾಕ್ತಾ ಇದ್ದೀವಿ ನಿನ್ನೆಯಿಂದ, ಆ ಕಾಯಿಗಳಿಗೂ ಸೇರಿಸಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಮಾವಿನಕಾಯಿಗಳು ಎಲ್ಲ ರೈತರಿಗೂ ಅನ್ವಯ ಆಗುವಂತೆ ನಾವು ಬೆಂಬಲ ಬೆಲೆಯನ್ನ ಇನ್ನೊಂದ್ಸರಿ ಮರುಪರಿಶೀಲನೆ ಮಾಡಿ ಘೋಷಣೆ ಮಾಡಬೇಕು ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ 2018 ಕೂಡ ಇದೇ ರೀತಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ 27 ಕೋಟಿ ರೂಪಾಯಿ ಅನುದಾನವನ್ನ ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದ್ರು 2018 ಇಸ್ವಿಯಲ್ಲಿ ಮಾವುಗೆ. ಆವಾಗ ಬರೀ 9 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದ್ದು, 17 ಕೋಟಿ ರೂಪಾಯಿ ವಾಪಸ್ ಹೋಗಿದೆ. ಇದಕ್ಕೆ ಅನೇಕ ಕಾರಣಗಳಿದೆ. ಇವತ್ತು ಏನು ಸರ್ಕಾರದಿಂದ 101 ಕೋಟಿ ರೂಪಾಯಿಗಳ ಹಣವನ್ನು ಬಿಡುಗಡೆ ಮಾಡಿದಿರಾ, ಅದು ಖರ್ಚಾಗೋದಿಲ್ಲ. ತಾವು ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ತಾವು ಏನು ಇವತ್ತು ನಮಗೆ ನಡವಳಿಕೆಗಳನ್ನು ಕೊಟ್ಟಿದ್ದೀರಾ, ಆ ನಡವಳಿಕೆಗಳ ಪ್ರಕಾರ ಇದು ಸಕ್ಸಸ್ ಆಗೋದಿಲ್ಲ. ಇಷ್ಟು ಹಣ ಪೋಲ್ ಆಗೋದಿಲ್ಲ, ಖರ್ಚಾಗೋದಿಲ್ಲ. ಸುಮಾರು 80-85 ಲಕ್ಷ ವಾಪಸ್ ಬರುತ್ತೆ. 85 ಕೋಟಿ ವಾಪಸ್ ಹೋಗುತ್ತೆ ಸರ್ಕಾರಕ್ಕೆ. ಬರೀ 10-15 ಕೋಟಿ ರೂಪಾಯಿ ಮಾತ್ರ ಖರ್ಚಾಗ್ಬೋದು ಅನ್ನೋ ಅಂದಾಜಿದೆ. ಆದ್ದರಿಂದ ನಮ್ಮ ಬೈರಾರೆಡ್ಡಿ ಅವರು ಹೇಳ್ದಂಗೆ ಇಲ್ಲಿವರೆಗೂ ಕಾಯಿ ಕಿತ್ತಿರ್ತಕ್ಕಂಥವ್ರಿಗೂ ಕೊಡಬೇಕು, ಮತ್ತೆ ಇದನ್ನ ಬೆಂಬಲ ಬೆಲೆನ ಜಾಸ್ತಿನೂ ಮಾಡಬೇಕು. ಇದು ನೀವು ಇಂದಿನ 18ರಲ್ಲಿ ಏನು ನೋಟಿಫಿಕೇಶನ್ ಮಾಡಿದ್ದಾರೆ, ಏನು ನಿಯಮಾವಳಿಗಳು ಮಾಡಿದ್ದಾರೆ, ಅದೆಲ್ಲ ತಮ್ಮ ಬಳಿ ಇದೆ. ಮ್ಯಾಂಗೋ ಬೋರ್ಡ್ ಅಲ್ಲಿದೆ, ಮಾರ್ಕೆಟಿಂಗ್ ಬೋರ್ಡ್ ಅಲ್ಲಿದೆ, ಆಫ್ಕಾಮ್ಸ್ ಅಲ್ಲಿದೆ, ತೋಟಗಾರಿಕೆ ಇಲಾಖೆಯಲ್ಲಿದೆ. ಅದರ ಪ್ರಕಾರನೇ ಇವಾಗ ಇದನ್ನು ಮಾಡಿದ್ದೀರಾ. ಆದ್ರೆ ಹೆಕ್ಟೇರ್ಗಳು ಕಮ್ಮಿ ಮಾಡಿದ್ದೀರಾ. ಮತ್ತೆ ಒಬ್ಬ ರೈತರಿಗೆ ಮಿನಿಮಮ್ ಹಣ 1,20,000 ರೂಪಾಯಿ ಆವತ್ತು ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ಇವತ್ತು ಬರೀ 40,000 ರೂಪಾಯಿ ಕೊಡ್ತಾ ಇದ್ದೀರಾ ಒಂದು ರೈತರಿಗೆ ಮಿನಿಮಮ್. ಅದನ್ನ ದಯವಿಟ್ಟು 1 ಲಕ್ಷ 1.5 ಲಕ್ಷಕ್ಕೆ ಹೆಚ್ಚಿಸಬೇಕು. ಹೆಕ್ಟೇರ್ಗಳು ಹೆಚ್ಚಿಸಬೇಕು. ಅದರ ಜೊತೆಗೆ ಇಲ್ಲಿವರೆಗೂ ಕಾಯಿ ಕಿತ್ತಿರ್ತಕ್ಕಂಥದ್ದಕ್ಕೂ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲೇಬೇಕು. ಅದನ್ನ ಈ ಕೆಲವು 2-3 ದಿನಗಳಲ್ಲೇ ಸರ್ಕಾರ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಜಿಲ್ಲಾಧಿಕಾರಿಗಳು ಮತ್ತೆ ತೋಟಗಾರಿಕಾ ಅಧಿಕಾರಿಗಳು ಮತ್ತೆ ಕೃಷಿ ಅಧಿಕಾರಿಗಳು ಎಲ್ಲರೂ ಸರ್ಕಾರದ ಜೊತೆ ಸಮಾಲೋಚನೆ ಮಾಡಿಸಿ ರೈತರಿಗೆ ಅನುವು ಮಾಡಿಕೊಡ್ಬೇಕಾಗಿ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸಂಘದ ಆಸ್ಟ್ರೇಲಿಯ ಹೋರಾಟ ಸಮಿತಿಯಿಂದ ನಾವು ಸುದ್ದಿಗೋಷ್ಠಿಯಲ್ಲಿ ಈಗಾಗಲೇ ಅಧ್ಯಕ್ಷರೆಲ್ಲ ಸಂಪೂರ್ಣ ವಿವರಣೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮದು ಒಂದು ಬೇಡಿಕೆ, 25 ದಿನ ಸತತವಾಗಿ ಇಡೀ ಕೋಲಾರ ಜಿಲ್ಲೆಯಾದಂತ ಸರ್ಕಾರಕ್ಕೆ ಗಮನ ಕೊಡುವಂತ ಹೋರಾಟಗಾರರು ಇವತ್ತು ರೈತರ ಬಗ್ಗೆ ಎಚ್ಚೆತ್ತುಕೊಂಡಿದ್ದೀವಿ. ಈಗಾಗಲೇ ಇವತ್ತು ಸರ್ಕಾರ ಏನ್ ನೀವು ಕಿಂಚತ್ತು ಮಾತ್ರ ಪರಿಹಾರ ಕೊಟ್ಟಿದ್ದೀರಿ, ಆದ್ರೆ ಒಂದು ಕಿಣ್ಣಗೆ ಬೆಣ್ಣೆ ಒಂದು ಗಂಟೆಗೆ ಸುಣ್ಣ ಕೊಟ್ಟಿದ್ದೀರಿ. ಇವತ್ತು 70% ಕಾಯಿ ಕಿತ್ಬಿಟ್ಟಿದ್ದಾರೆ ರೈತರು. ಇವತ್ತು ಈಗಾಗಲೇ ನಾವು 25 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ತಾವು ಬರೀ ಸಮೀಕ್ಷೆ ಮಾತ್ರ, ಸಭೆ ಮಾತ್ರ ಮುಖಾಂತರ ನೀವು ಆಶ್ವಾಸನೆ ಕೊಟ್ಟು ಕಾಲ ಕಳ್ಬಿಟ್ಟಿದ್ದೀರಿ. ರೈತರು ಇವತ್ತು ತುಂಬಾ ಹಣ್ಣನ್ನು ಕೆಳಗೆ ಬಿದ್ದೋಗಿ ಅನ್ಯಾಯ ಆಗಿದ್ದಕ್ಕೆ ಕಣ್ಣಲ್ಲಿ ನೋಡಿದ್ರೆ ಇವತ್ತು ಮಾರುಕಟ್ಟೆಗೆ ಈಗಾಗಲೇ ಸುಮಾರು 70% ಮಾವು ಕೊಟ್ಬಿಟ್ಟಿದ್ದಾರೆ. ಅದು ಇವತ್ತು 20% 30% ಕಾಯಿದೆ. ಅದಕ್ಕೆ ಮಾತ್ರ ನೀವು ಪರಿಹಾರ ಕೊಡ್ತಾ ಇದ್ದೀರಿ. ಇದನ್ನ ನೀವು ರೈತ ಕೊಡೋ ಕೊಡುಗೆನಾ? ರೈತರಿಂದ ಅಧಿಕಾರ ಪಡೆದು ರೈತರ ಬಗ್ಗೆ ಇವತ್ತು ಕಿಂಚತ್ತು ವಹಿಸಿದಂತ ಸರ್ಕಾರ ಇವತ್ತು ನೀವು ಅಂದ್ರೆ ರೈತರಿಗೆ ದ್ರೋಹ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ. ಈಗಲೇ ನಾವು ಜಿಲ್ಲಾಧಿಕಾರಿಗಳು ಸುಮಾರು ಸರಿ ಸಭೆ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಸಭೆ ಮುಖಾಂತರ ಹೇಳಿದ್ರು, ನಾವು ನಿಮ್ ಪರವಾಗಿದ್ದೀವಿ, ಸರ್ಕಾರದ ಬಗ್ಗೆ ಮಾತುಕತೆ ಮಾತಾಡಿ ರೈತರಿಗೆ ಒಳ್ಳೆಯ ಒಂದು ರೀತಿಯಲ್ಲಿ ಆಶ್ವಾಸನೆ ಕೊಟ್ಟರು. ಆದ್ರೆ ತಾವು ಕೊಟ್ಟಿರೋ ಸ್ವಾಗತ ಮಾಡ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರಿಕಾ ಮುಖಾಂತರ ಹೇಳ್ತಾ ಇದ್ದೀವಿ, ನೀವು ನಾಳೆ ಒಳಗಡೆ ನಾವು ಏನಿವತ್ತು ನೀವು ಚೆಕ್ ಪೋಸ್ಟ್ ತೆರೆದು ಪಾಣಿ ಮುಖಾಂತರ ಖರೀದಿ ಮಾಡ್ತಾ ಇದ್ದೀರಿ, ಅದು ನಮ್ಗೆ ಬೇಕಾಗಿಲ್ಲ. ನಮ್ಗೆಲ್ಲ ರೈತರಿಗೆ ಇವತ್ತು ಪಾಣಿ ಮುಖಾಂತರ ಪರಿಹಾರ ಕೊಳ್ಳೇಬೇಕು. ನೀವು ನಾಳೆ ಸಾಯಂಕಾಲದೊಳಗೆ ನಮ್ಗೆ ಏನೋ ಮಾಹಿತಿ ಇಲ್ಲ ಅಂದ್ರೆ ನಾವು ಶನಿವಾರದಿಂದ ಆ ಒಂದು ಏನು ಚೆಕ್ ಪೋಸ್ಟ್ ಇದ್ವಿ ಮುಚ್ಚಿಸ್ತೀವಿ, ಗ್ಯಾರಂಟಿ. ನಾವು ಬೇಕಾಗಿಲ್ಲ. ನೀವು ಬರೀ 20% ರೈತ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಉಳಿದ ರೈತರು ಅನ್ಯಾಯ ಬೀದಿ ಬಿದ್ದಿದ್ದಾರೆ. ಅದಕ್ಕೆ ಎಚ್ಚೆತ್ಕೊಂಡು ತಾವು ಜಿಲ್ಲಾಧಿಕಾರಿಗಳು ಅದರ ಸಂಪೂರ್ಣವಾಗಿ ಸರ್ಕಾರ ಗಮನ ಕೊಟ್ಟು ಎಲ್ಲ ರೈತರಿಗೆ ಪರಿಹಾರ ಕೊಳ್ಳೇಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮಾವಿನ ಉತ್ಪಾದನಾ ವೆಚ್ಚ 2018ಕ್ಕೂ ಇದು 2025ಕ್ಕೂ ಭಾರಿ ವ್ಯತ್ಯಾಸ ಇದೆ.
2018ನಲ್ಲಿ ಒಬ್ಬ ಲೇಬರ್ಗೆ 300 ರೂಪಾಯಿ 400 ರೂಪಾಯಿ ಕೊಡ್ತಾ ಇದ್ವಿ. ಇವತ್ತು ಒಬ್ಬ ಲೇಬರ್ಗೆ 500 ರಿಂದ 800 ರೂಪಾಯಿ ಕೊಡ್ತಾ ಇದ್ದೀವಿ. ಹಾಗಾಗಿ ಆವತ್ತು ಮಾರ್ಕೆಟ್ ಬೆಲೆ 6,000 7,000 ಇತ್ತು. 6,000 7,000 ಇದ್ದಾಗ್ಲೂ ಸರ್ಕಾರದ ಮಧ್ಯಪ್ರವೇಶದಿಂದ ನಮಗೆ 2,000 ರೂಪಾಯಿ ಬಂದಾಗ 8,000 ರೂಪಾಯಿ ಸಿಕ್ತು ಟನ್ಗೆ. ಇವತ್ತು ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 12 ರೂಪಾಯಿ ತನಕ ಹೋಗಿರುವಂತ ಸಂದರ್ಭದಲ್ಲಿ ಒಂದು ಕೆಜಿಗೆ ಇವತ್ತು ನಮಗೆ ಸಿಗುವಂತದ್ದು ಬರೀ 1 ರೂಪಾಯಿ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು, ನೀವು ಕೊಡುವಂತ 4 ರೂಪಾಯಿ ಸೇರಿದಾಗ ಭಾರಿ ಅಜಗಜಾಂತರ ಇವತ್ತು ವ್ಯತ್ಯಾಸ ಆಗ್ಬಿಟ್ಟಿದೆ. ಹಾಗಾಗಿ ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು, ನೀವು ಈ ಮಿತಿ ಅಂತಕ್ಕಂಥದನ್ನ ಕಂಪಲ್ಸರಿ ತೆಗಿಬೇಕು, ಮಿತಿ ತೆಗಿಬೇಕು. ಎಲ್ಲ ಇವತ್ತು ರೈತರಿಗೆ ಅರ್ಲಿ ಕಿತ್ತಿರ್ತಕ್ಕಂಥವ್ರಿಗೆ ಈಗ ಬರುವಂತ ಕೈಗೆ ಎಲ್ಲದಕ್ಕೂ ಬರಬೇಕು. ಮತ್ತು ಚಿನ್ನಪ್ಪರೆಡ್ಡಿ ಅವರು ಹೇಳ್ದಂಗೆ ಇವತ್ತು ಕನಿಷ್ಠ ಇವತ್ತು 5 ಹೆಕ್ಟೇರ್ಗೆ ಇವತ್ತು ಅದನ್ನು ಏರಿಕೆ ಮಾಡಬೇಕು. ಕನಿಷ್ಠ 25 ಟನ್ಗೆ ಇವತ್ತು ನಮ್ಗೆ ಅದು ಬಂದಾಗ ಮಾತ್ರ ತಾಲೂಕಿನ ಬಹುತೇಕ ರೈತರಿಗೆ ಅದು ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಅನುಕೂಲ ಆಗೋದಿಲ್ಲ. ನೀವು ರೈತರ ಹೆಸರಿನಲ್ಲಿ ನೀವು ಸರ್ಕಾರ ಹಣ ಮಾಡ್ಲಿಕ್ಕೆ ಇವತ್ತು ಹೊರಟಿದೆ ಅಂತ ಹೇಳಿ ನಾನು ನೇರವಾಗಿ ಇವತ್ತು ಸರ್ಕಾರವನ್ನು ಆರೋಪ ಮಾಡ್ತಾ ಇದ್ದೀನಿ. ಒಂದ್ರೆ ಟನ್ಗೆ ಕನಿಷ್ಠ 10,000 ರೂಪಾಯಿ ಇವತ್ತು ಸಿಕ್ಕದಾಗ ಮಾತ್ರ ನಮಗೆ ಏನೋ ಒಂದು ನೆಮ್ಮದಿ ಮುಂದಿನ ಬೆಳೆ ಮಾಡ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲ ಅಂತಂದ್ರೆ ಮಾವಿನ ತೋಟಗಳನ್ನ ಇವತ್ತು ನಾವು ಕಡಿಬೇಕಾಗುತ್ತೆ, ತೆಗಿಬೇಕಾಗುತ್ತೆ. ಹಂಗಂತೇಳಿ ಬೇರೆ ಯಾವ ಬೆಳೆ ಬೆಳಿಲಿಕ್ಕೆ ಇವತ್ತು ರೈತರಿಗೆ ಭರವಸೆ ಇಲ್ಲ. ಎಲ್ಲಾ ಬೆಳೆಗಳು ಇವತ್ತು ಸಮಸ್ಯೆ ಕೃಷಿ ಅಂತಕ್ಕಂಥ ತುಂಬಾ ಬಿಕ್ಕಟ್ಟಿಗೆ ಇವತ್ತು ಸಿಕ್ಕಾಕೊಂಡಿದೆ. ಮತ್ತೆ ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥ ಅಂದಾಜು ಬಹುಶಃ ಇದು ಇನ್ನ 2026-28 ತನಕ ಕೂಡ ಈ ಪರಿಸ್ಥಿತಿ ಹಿಂಗೆ ಮುಂದುವರಿಯುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಇದಕ್ಕೆ ರಾಷ್ಟ್ರ ಮಟ್ಟದ ಇವತ್ತು ಪರಿಸ್ಥಿತಿಗಳು ಕೂಡ ಹಂಗೆ ಇದಾವೆ. ಇವತ್ತು ತಮಿಳುನಾಡಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ, ಆಂಧ್ರ ಪ್ರದೇಶದಲ್ಲೂ ಹೋರಾಟಕ್ಕೆ ಇಳಿದಿದ್ದಾರೆ. ಕಾರಣ ಪಲ್ಪ್ ಇಂಡಸ್ಟ್ರಿಗಳಲ್ಲಿ 70% ಇವತ್ತು ಅದು ಯೂಸ್ ಆಗ್ತಾ ಇಲ್ಲ, ಬಳಕೆ ಆಗ್ತಾ ಇಲ್ಲ, ಹಾಗೇನೋ ಉಳಿದಿರೋದ್ರಿಂದ ಹಾಗಾಗಿ ಇವತ್ತು ಅವ್ರು ಖರೀದಿ ಮಾಡ್ತಾ ಇಲ್ಲ. ಅವರಲ್ಲಿ ಕೂಡ ತುಂಬಾ ಇವತ್ತು ಯೂನಿಟಿ ಬಂದಿದೆ, ಅವರು ನಷ್ಟಕ್ಕೊಳಗಾಗಿದ್ದಾರೆ. ಹಾಗಾಗಿ ಸರ್ಕಾರ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು, ನಾವು ಇನ್ನೊಂದು ರಾಜ್ಯದ ಮೇಲೆ ಡಿಪೆಂಡ್ ಆಗೋ ಬದಲಿಗೆ ಇಲ್ಲಿ ನಮ್ಮ ಫಸಲನ್ನ, ನಮ್ಮ ಬೆಳೆಯನ್ನ ಇಲ್ಲಿ ಅದನ್ನ ಪಲ್ಪ್ ಸಾಗ್ ಮಾಡ್ಲಿಕ್ಕೆ ಸರ್ಕಾರ ಇಲ್ಲಿ ಮುತುವರ್ಜಿ ತಗೊಂಡು ಸಾಕಷ್ಟು ಪ್ರೋತ್ಸಾಹ ಏನಾದ್ರು ಕೊಟ್ರೆ ಇಂಡಸ್ಟ್ರಿಗಳು ಕೂಡ ಇಲ್ಲಿ ಇಂಡಸ್ಟ್ರಿಗಳು ಬರ್ತಾವ, ಇಲ್ಲ ಅಂತಂದ್ರೆ ಇಂಡಸ್ಟ್ರಿಗಳು ಬರೋದಿಲ್ಲ. ಹಾಗಾಗಿ ಎರಡನೇದಾಗಿ ಸರ್ಕಾರ ಅದಕ್ಕೂ ಕೂಡ ಗಮನ ಕೊಡಬೇಕು. ವಿಶೇಷವಾಗಿ ಇವತ್ತು ಸಫಲ್ ಅಂತಕ್ಕಂಥ ಸರ್ಕಾರದ ಅಂಡರ್ ಇವತ್ತೇನಿದೆಯೋ ಅವ್ರ ಮುಖಾಂತರ ಇವತ್ತು ಇದನ್ನ ಖರೀದಿ ಮಾಡ್ಲಿಕ್ಕೆ ಆಗಬೇಕು. ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಸ್ ನ ಇವತ್ತು ಜನರ ಮಧ್ಯೆ ಹೋಗ್ಲಿಕ್ಕೆ ಸರ್ಕಾರ ಇವತ್ತು ಹೆಚ್ಚು ಆದ್ಯತೆಯನ್ನು ಕೊಟ್ಟಾಗ ಮತ್ತು ಏನೇನಕ್ಕೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಇವತ್ತು ಭಾಗ್ಯಗಳಿಗೆ 60-70 ಸಾವಿರ ಕೋಟಿ ವರ್ಷ ಖರ್ಚು ಮಾಡುವಾಗ ಕನಿಷ್ಠ ಇವತ್ತು ನಾವು ನೋಡಿ ಮಾವಿನ ಇದಕ್ಕಾಗಿ ಒಂದು 400-500 ಕೋಟಿ ರೂಪಾಯಿ ನೀವು ವರ್ಷಕ್ಕೆ ಮೀಸಲಿಟ್ರೆ, ನೀವು ಮಾವಿನ ಮಂಡಳಿ ಅಭಿವೃದ್ಧಿ ಏನೋ ನಿಗಮಗಳಿದಾವಲ್ಲ ಇವ್ರ ಮುಖಾಂತರ ನೀವು ಖರ್ಚು ಮಾಡಿದ್ರೆ 400-500 ಕೋಟಿ ಖರ್ಚು ಮಾಡಿದ್ರೆ ಖಂಡಿತ ಮಾವು ಬೆಳೆಗಾರ ಕರ್ನಾಟಕದಲ್ಲಿ ಉಳ್ಕೊಳ್ತಾರೆ, ಮಾವು ಬೆಳೆಗಾರನ ರಕ್ಷಣೆ ಮಾಡಿದಂಗಾಗುತ್ತೆ. ಇಲ್ಲ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಬೇರೆ ರೈತರೆಲ್ಲ ಇವತ್ತೇನೋ ಬೀದಿ ಪಾಲಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರ. ಬಹುಶಃ ನಾಳೆ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿ ತನಕ ಎಂತದೇ ಕಷ್ಟ ಬಂದ್ರೆ ಎದುರಿಸ್ತಾ ಇದ್ದಂತ ಜನ ಇವತ್ತಲ್ಲ ನಾಳೆ ನಾವು ರಕ್ಷಣೆ ಆಗ್ತೀವಿ ಅಂತ ಧೈರ್ಯದಿಂದ ಬದುಕ್ತಾ ಇದ್ದಂತ ನಮ್ಮ ರೈತರು ಆತ್ಮಹತ್ಯೆಗಳಿಗೆ ಹೋಗುವಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಸರ್ಕಾರ ಅವಕಾಶ ಕೊಟ್ಟಂಗೆ ಇವತ್ತು ಮುತುವರ್ಜಿಯನ್ನು ವಹಿಸಿ ಈ ಒಂದು ಇಮಿಡಿಯೇಟ್ ಆಗಿ ಬೆಂಬಲ ಬೆಲೆಯನ್ನ ಹೆಚ್ಚು ಮಾಡುವಂತದ್ದು, ಅದರ ಮಿತಿಯನ್ನ ತೆಗೆಯುವಂತದ್ದು, ಕನಿಷ್ಠ 25 ಟನ್ಗೆ 5 ಹೆಕ್ಟೇರ್ಗೆ ಹೆಚ್ಚು ಮಾಡುವಂತದ್ದಾಗಬೇಕು. ಮತ್ತು ಸರ್ಕಾರ ಮುಂದಿನ ಕ್ರಮಗಳು ಇದಕ್ಕೆ ಶಾಶ್ವತ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಆ ಕ್ರಮಗಳನ್ನ ಕೈಗಾರಿಕೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಅನ್ನ ಕೊಡುವ ಮುಖಾಂತರ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂತದ್ದು, ಸಫಲ ಮುಖಾಂತರ ಹೆಚ್ಚು ಪ್ರಾಡಕ್ಟ್ಸ್ ಮಾಡಿ ಜನರ ಮಧ್ಯೆ ತಗೊಂಡು ಹೋಗುವಂತದ್ದು, ಈ 3 ಕೆಲಸಗಳು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ